ಯೂನಿವರ್ಸಲ್. ನೆನಪುಗಳ ಮಾತು ಮಧುರ. ಈ ಚಿತ್ರದ ಕಥೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಜೊತೆಗೆ ಒಂದು ಸಣ್ಣ ಪಾತ್ರದಲ್ಲಿ ಅಭಿನಯಿಸಿದ್ದೀನಿ. ನನಗೆ ಸವೆನ್ರಾಜ್ ಸರ್ ಹೊಸತ್ರ ಚಿತ್ರದಲ್ಲಿ ನನ್ನಿಂದ ಇನ್ನೊಂದು ಡೈರೆಕ್ಷನ್ ಚಿತ್ರದಲ್ಲಿ ಒಂದು ರೋಲ್ ಮಾಡಿದರು. ಅಲ್ಲಿ ನನ್ನ ಕೆಲಸ ನೋಡಿ ನೆಕ್ಸ್ಟ್ 2 ದಿವಸಕ್ಕೇ ಕರೆದು ಒಂದು ಸಿನಿಮಾ ಮಾಡಿಕೊಡಿ ಅಂತ ಹೇಳಿದ್ರು. ಸೊ ನನ್ನ ಅದೃಷ್ಟ, ನಾನು ಯಾವ ಪ್ರೊಡ್ಯೂಸರ್ಗೂ ಸರ್ ಸಿನಿಮಾ ಮಾಡೋಣ ಬನ್ನಿ ಅಂತ ಹೋಗಿ ಕೇಳಿದವನಲ್ಲ, ಅವರಾಗಿ ಬಂದಿದ್ದಾರೆ. ನನ್ನ ಕೆಲಸ ನೋಡಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನನಗೆ ಅವ್ರ ಹಣಕ್ಕಿಂತ ನನಗೆ ಸ್ವಾತಂತ್ರ್ಯ ಕೊಟ್ಟರು. ನನಗೆ ಹೇಳಿದ ಕಥೆನ ತೆರೆ ಮೇಲೆ ತರಕ್ಕೆ ಫ್ರೀಡಮ್ ಕೊಟ್ಟರು. ಯಾರು ಹೀರೋಯಿನ್ ಯಾರು ಹೀರೋ ಅಂತ ಕೇಳಲಿಲ್ಲ. ಅದರಿಂದ ನಾನು ಹೊಸಬರಿಗೆ ಅವಕಾಶ ಕೊಟ್ಟೆ. ಆ್ಯಕ್ಚುಲಿ ನಾನು ವಸಿಷ್ಠ ಸಿಂಹ ಅವರಿಗೆ, ಸಂಗೀತಾ ಭಟ್, ರಾಗಿಣಿ, ಸುಷ್ಮಾ ರಾಜ್, ತುಂಬ ದೊಡ್ಡ ಕಲಾವಿದರಿಗೆ ಕೇಳ್ಕೊಂಡಿದ್ದೆ ಕಥೆ. ತುಂಬ ಹುಷಾರಾಗಿ ಮಾಡಿ, ಒಂದು ಎಳೆ ಹುಷಾರಾಗಿ ಮಾಡಬೇಕು, ಈ ಒಂದು ಎಳೆ ಇದಾದರೆ ಬೇರೆ ಥರ ಸಿನಿಮಾ ಆಗಿಬಿಡುತ್ತೆ ಅಂತ ಹೇಳಿದರು. ಬಟ್ ನಮಗೆ ದುರದೃಷ್ಟವಾಗಿ ಬಡ್ಜೆಟ್ ಸಿಗಲ್ಲ ಅಥವಾ ಅವ್ರ ಡೇಟ್ ಸಿಗಲ್ಲ, ಇದು ಪ್ರಾಬ್ಲಮ್ ಆಗ್ತಾನೆ ಇದೆ. ಕಡೆಗೆ ನಾನು ಹೊಸ ಮುಖಗಳಿಗೆ ಮನ್ನಣೆ ಕೊಟ್ಟೆ. ಅವ್ರಿಗೆ ಹೇಳಿ ಎಲ್ಲರಿಗೂ ಅವರ ಪರ್ಮಿಷನ್ ತೊಗೊಂಡು ಅವ್ರ ಮನೆಯವ್ರಿಗೂ ಅವ್ರು ಕೇಳ್ಕೊಂಬರ್ಬೇಕು. ಯಾಕಂದರೆ ಸ್ವಲ್ಪ ಬೋಲ್ಡ್ ಕಂಟೆಂಟ್ ಇರುತ್ತೆ. ಬೋಲ್ಡ್ ಅಂದರೆ ವಲ್ಗರ್ ಇರಲ್ಲ. ಸೊ ಆ ಹೆಣ್ಮಕ್ಳಿಗೂ ಹುಷಾರಾಗಿ ಮಾಡಬೇಕು, ಇದೆಲ್ಲ ಹೇಳ್ಕೊಟ್ಟು ಸೊ ಮಾಡಿದ್ದಾರೆ. ತುಂಬ ಚೆನ್ನಾಗೇ ಮಾಡಿದ್ದಾರೆ, ಪ್ರತಿಯೊಬ್ಬರೂ ಮಾಡಿದ್ದಾರೆ. ಇದೊಂದು ವಿಭಿನ್ನವಾದ ಕಥೆ. ನಮ್ಮಲ್ಲಿ ಏನಾಗುತ್ತೆ ಅಂದರೆ ಆಂಥಾಲಜಿ ಮೂವೀಸ್ ಬರುತ್ತೆ. ಒಂದು 5 ಜನ ಡೈರೆಕ್ಟ್ರು, 10 ಜನ ಡೈರೆಕ್ಟ್ರು. ಈಗ ಪೆಂಟಗಾನ್ ಬಂತು, ಕಥಾ ಸಂಗಮ ಬಂತು, ಹಿಂದಿನಲ್ಲಿ, ಮಲಯಾಳಂನಲ್ಲಿ 11 ಜನ ಡೈರೆಕ್ಟ್ರು. ಈ ಥರ ಸಣ್ಣ ಸಣ್ಣ ಕಥೆಗಳನ್ನ ಸಿನಿಮಾ ಮಾಡಿ ಸಂಕಲನ, ಒಂದು ಕಥೆಗಳ ಗುಚ್ಛ ಅಂತ ಮಾಡ್ತಾರೆ. ಇಲ್ಲಿ ಸ್ಪೆಷಲಿ ಏನಂದರೆ ನಮ್ಮ ಸಿನಿಮಾದಲ್ಲಿ ನಾನು ಒಬ್ಬನೇ ಡೈರೆಕ್ಟ್ರು ಎಲ್ಲ ಕಥೆಗಳನ್ನ ಬರೆದು ನಿರ್ದೇಶನ ಮಾಡಿದ್ದೀನಿ. ಆ ಆಂಥಾಲಜಿ ಕಥೆಗಳಲ್ಲಿ ನಮ್ಮದು ಒಂದು ಹಿಸ್ಟ್ರಿಗೆ ಸೇರ್ತಾ ಇದೆ. ಸರ್ 4 ಶುರು ಆಗುತ್ತೆ, 6ಕ್ಕೆ ಎಂಡ್ ಆಗುತ್ತೆ. ನಾನು ಇದು ಪಾರ್ಟ್ 2 ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ. ಸೊ ಮುಂದೆ ಬೇರೆ ಬೇರೆ ಸಿನಿಮಾ ಅವಕಾಶ ಸಿಗ್ತಾ ಇರೋದ್ರಿಂದ ಅದಕ್ಕೆ ಟೈಮ್ ಕೊಡೋಕ್ಕಾಗಲ್ಲ ಅಂತ ನಾನು ಸವೆನ್ರಾಜ್ ಸೇರಿಬಿಟ್ಟು ಒಂದೇ ಕಥೆನಲ್ಲಿ ಮುಗಿಸೋಣ ಅಂತ ನಾನು ಬೇರೆ ಥರನೇ ಮಾಡಿಕೊಂಡೆ. 2 ಕಥೆ ಬರೆದಿದ್ದೆ. ನಾಳೆ ಶೂಟಿಂಗ್ ಇತ್ತು. ನನಗೆ ಅಸಹ್ಯ ಅನಿಸ್ತು. ಈಗ ಸಮಾಜದಲ್ಲಿ ನಡೀತಾ ಇರೋದೇ ತೋರಿಸ್ತಾ ಇರೋದು. ಈಗ ರೀಸೆಂಟಾಗಿ ಸ್ವಾಪ್ ಅಂತ ಒಬ್ಬನಿಗೆ ಅರೆಸ್ಟ್ ಮಾಡಿದ್ರು. ಬಡ್ಡಿಗೆ, ಹೆಣ್ಮಕ್ಳಿಗೆ ಬಡ್ಡಿ ಕೊಟ್ಬಿಟ್ಟು ಅವರಿಗೆ ಬೇರೆದಕ್ಕೆ ಯೂಸ್ ಮಾಡೋರನ್ನ ನಾವು ಅರೆಸ್ಟ್ ಮಾಡಿರೋರನ್ನ ನೋಡಿದ್ವಿ. ಮೈಕ್ರೋ ಫೈನಾನ್ಸ್ ಅಂತ ಅಲ್ಲ, ಕೆಲವು ಕಡೆ ಇರುತ್ತೆ ಸರ್, ಹಣ ಕೊಟ್ಟಿಲ್ಲ, ಬಡ್ಡಿ ಕೊಟ್ಟಿಲ್ಲ ಅಂದರೆ ಅವ್ರ ಮನೆ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕೋದು, ಈ ಥರದ್ದೆಲ್ಲ ನಡೀತಾ ಇದೆ. ಸೊ ನಾನು ಸಮಾಜದಲ್ಲಿ ನಡೀತಾ ಇರೋದನ್ನ ಎಚ್ಚರಿಕೆ ಟೈಪ್ನಲ್ಲೂ, ಹಾಸ್ಯ ಮಿಶ್ರಿತವಾಗಲೂ, ರೋಚಕ ಕಥೆಯಾಗೂ, ಒಂದು ಸಿನಿಮ್ಯಾಟಿಕ್ ಆಗು, ಜೊತೆಗೆ ಸ್ವಲ್ಪ ಯುವಕರನ್ನ ಸೆಳೆಯೋಣ ಅಂತ ಒಂದು ರೊಮ್ಯಾಂಟಿಕ್ ಮೂಡ್ನಲ್ಲಿ ಮಾಡಿದ್ದೀನಿ. ಮತ್ತೆ ಕಥೆಗಳಲ್ಲಿ ಬರೀ ಕಥೆ ಹೇಳ್ಕೊಂಡು ಹೋಗಿ ಬೋರ್ ಆಗೋದು ಬೇಡ ಅಂತ ಒಂದು ಫೀಲ್ ಇರಲಿ ಅಂತ ಶೂಟಿಂಗ್ ಮಾಡಾದ್ಮೇಲೆ ಹಾಡು ಮಾಡ್ಕೊಂಡಿದ್ದೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.